ವೆಲ್ಕಮ್ ಬ್ಯಾಕ್. ಭಾನುವಾರದ ಸರ್ವಪಕ್ಷ ಸಭೆಗೆ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. 2 ತಿಂಗಳಲ್ಲಿ ಎಲ್ಲ ನೀರನ್ನ ಬಿಟ್ಟು ಇದೀಗ ಸಭೆ ಅಂತೇಳಿ ಗರಂ ಆಗಿದ್ದಾರೆ. ಭಾನುವಾರದ ಸರ್ವಪಕ್ಷ ಸಭೆಗೆ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. 2 ತಿಂಗಳಲ್ಲಿ ಎಲ್ಲಾ ನೀರು ಬಿಟ್ಟುಬಿಟ್ಟು ಈಗ ಸಭೆಯಂತೆ ಅಂತ ಗರಂ ಆಗಿದ್ದಾರೆ. ಈಗ ವಿರೋಧ ಪಕ್ಷಗಳ ಸಲಹೆ ಯಾವ ಉಪಯೋಗ ಆಗುತ್ತೆ? ಏಪ್ರಿಲ್ ಮೇ ತಿಂಗಳಲ್ಲೇ ನೀರನ್ನ ಹಿಡಿದಿಟ್ಕೊಳ್ಬೇಕಾಗಿತ್ತು. ಕುರ್ಚಿ ಕಿತ್ತಾಟದಲ್ಲಿ ಮುಳುಗಿದಂತಹ ಸರ್ಕಾರಕ್ಕೆ ಯೋಚನೆ ಬರಲಿಲ್ಲ. ಆಗ ನೀರನ್ನ ಬಿಟ್ಟುಬಿಟ್ಟು ಈಗ ಸಂಕಷ್ಟ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲೇ ಸಿಎಂ ಸಮಯವನ್ನ ವ್ಯರ್ಥ ಮಾಡ್ತಿದ್ದಾರೆ. ಹೀಗಾಗಿ ಇವತ್ತು ಈ ಒಂದು ಸಂಕಷ್ಟ ಸೃಷ್ಟಿಯಾಗಿದೆ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ರೀತಿಯಾಗಿ ಹೇಳಿಕೆ ನೀಡಿದರು. ಜನತಾ ಪಾರ್ಟಿ ಎಲ್ಲ ರೈತ ಸಂಘಟನೆಗಳು ಎಲ್ಲವೂ ಸರಿ ಒಳ ಸೇರಿಕೊಂಡು KRS ನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಹೋರಾಟವನ್ನು ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೇನೆ, ಏನು ನಿನ್ನೆ ಆಗಿರುವಂತ ಆದೇಶ ಅದರ ಮೇಲ್ಮನವಿಯನ್ನ ಅಪೀಲ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಸಲ್ಲಿಸಬೇಕಾಗ್ತದೆ. ಕಾವೇರಿ ಕೊಳ್ಳದ ರೈತರ ರಕ್ಷಣೆಗೆ ಅವರು ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಈಗಾಗಲೇ ಕುಡಿಯೋ ನೀರಿನ ಹಾಹಾಕಾರ, ರೈತರ ಬೆಳೆಗೆ ನೀರೇ ಇಲ್ದಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಮತ್ತೆ ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥದ್ದು ಸಮಂಜಸವಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳ ಆದ್ಯತೆ ಕೂಡ ಇದೆ, ಅವರ ಕರ್ತವ್ಯ ಇದೆ, ರೈತರ ರಕ್ಷಣೆಗೆ ಅವ್ರು ಬರಬೇಕು. ಎರಡದು ಮುಖ್ಯಮಂತ್ರಿಗಳು ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಅವ್ರು ಅದನ್ನ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ನೀರು ಹಿಡಿದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಮೇ ಜೂನ್ ನಲ್ಲೇನೆ ಯಥೇಚ್ಛವಾಗಿ ನೀರು ಬಿಟ್ಟು ಈಗ ಕೈ ಕಟ್ಕೊಂಡು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾರತೀಯ